ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ, ಸಂಕ್ರಾಂತಿ ಹಬ್ಬದ ಮಾರನೇ ದಿನ. ಇವತ್ತು ಸಾನುಗೆ ಸ್ಕೂಲ್ ಇದೆ. ಸೊ ಸ್ಕೂಲ್ಗೆ ಏನು ಹಾಕೋದು, ಇವತ್ತು ಶುಕ್ರವಾರದೊತ್ತು ಸಾನು ಅವ್ರಿಗೆ ಜಂಕ್ ಕೊಡೋದು ನಾನು ಒಂದೇ ದಿನ ವಾರದಲ್ಲಿ. ಅದಕ್ಕೆ ಚಾಕ್ಲೇಟ್ ಕೊಡೋ ಬದಲು ನಾನು ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ. ಪಾಪ್ಕಾರ್ನ್ ಮಾಡೋದು ತುಂಬಾ ಈಸಿ. ಅದಕ್ಕೆ ಒಂದು ಪ್ಯಾಕೆಟ್ ತಂದು ಇಟ್ಕೊಂಡು ಬಿಟ್ಟಿರ್ತೀನಿ ಮನೇಲಿ. ಯಾವಾಗಲಾದರೂ ಪಾಪ್ಕಾರ್ನ್ ಬೇಕು ಅಂದರೆ ನಾವು ಹೊರಗಡೆಗಿಂತ ಜಾಸ್ತಿ ಮನೇಲೇ ಮಾಡಿ ತಿನ್ನೋದು. ಯಾಕಂದರೆ ಇದಕ್ಕೂ ಎಣ್ಣೆ ಹಾಕಬೇಕು, ಇಲ್ಲ ಬೆಣ್ಣೆ ಹಾಕಬೇಕು. ಅವ್ರು ಯಾವ ಬೆಣ್ಣೆ ಅಂತ ಯೂಸ್ ಮಾಡಿರಲ್ಲ ಬಿಡಿ, ಯಾವ ಎಣ್ಣೆ ಯೂಸ್ ಮಾಡಿರ್ತಾರೋ. ಅದಕ್ಕೆ ಈಸಿ ಅಲ್ವಾ, ವಿತಿನ್ 5-10 ಮಿನಿಟ್ಸ್ ಆಗಿಬಿಡತ್ತೆ. ಅದಕ್ಕೇ ಮಾಡಿ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಬಟ್ ಈಗ ಮಾಡಿರಲಿಲ್ಲ. ಆ್ಯಂಡ್ ಬಾಟಲಲ್ಲಿ ಒಂದರಲ್ಲಿ ಮಿಕ್ಸ್ಚರ್ ಹಾಕಿಟ್ಟಿದ್ದೀನಿ, ಇನ್ನೊಂದರಲ್ಲಿ ಎಳ್ಳು ಬೆಲ್ಲ ಹಾಕಿಟ್ಟಿದ್ದೀನಿ. ಅದಕ್ಕೆ ಜಾಸ್ತಿನೂ ಮಾಡ್ತಾ ಇಲ್ಲ, ಇವಾಗ ಖಾಲಿ ಆಗುವಷ್ಟು ಮಾಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಜಾಸ್ತಿ, ಯಾಕಂದರೆ ಬರೀ ಅವಳೊಬ್ಬಳಿಗೆ ನಾನು ಕೊಡೋದಕ್ಕಾಗೋದಿಲ್ಲ, ಅವ್ಳ ಫ್ರೆಂಡ್ಸ್ಗೆ ಎಲ್ಲರಿಗೂ ಇಷ್ಟ ಆಗುತ್ತಂತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಡು ಮಮ್ಮ ಅಂತಾಳೆ. ಒಂದು ಡಬ್ಬ ಫುಲ್ ಕೊಟ್ಟಿರ್ತೀನಿ, ಅಥವಾ ಇನ್ನೊಂದರಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿರ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಬಟ್ ಇದು ಡಿಪೆಂಡ್ಸ್ ಆನ್ ದಿ ಕಾಳುಗಳು ದಪ್ಪ ಇದ್ದರೆ ಮಾತ್ರನೇ ದಪ್ಪಕ್ಕೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಸಣ್ಣಗೆ ಬರುತ್ತೆ. ಅಂದರೆ ನಾವು ಮೂವೀಸಲ್ಲಿ ಹೊರಗಡೆ ಹೋದಾಗ ಹೇಗೆ ತೊಗೊಳ್ತೀವೋ ಆ ಥರ ಬರಬೇಕು ಅಂದರೆ ಒಣಗಿರೋ ಅಂಥ ಮುಸ್ಕಿನ ಜೋಳದ ಕಾಳುಗಳು ಚೆನ್ನಾಗಿ ದಪ್ಪಕ್ಕಿರಬೇಕು. ದಪ್ಪ ಯಾವಾಗ ಸಿಗುತ್ತೋ ಆವಾಗ ತಂದಿಟ್ಕೊಂಡ್ಬಿಡಿ ಮನೇಲಿ, ತುಂಬ ದಿನ ಇರುತ್ತೆ. ಸೊ ನಿನ್ನೆ ಸಂಕ್ರಾಂತಿ ಹಬ್ಬ ಆಗಿದ್ದರಿಂದ ನಿನ್ನೆ ಖರ್ನ್ ಪೂಜ್ನ ಅಂತ ಹೇಳೋದು. ಅಂದರೆ ಖರ್ನ್ ಅಂತ ನಾವು ಏನು ಇಟ್ಟಿದ್ದೀವೋ ಎಳ್ಳು ಬೆಲ್ಲ ಅದ್ರ ಮೇಲೆ ವಸ್ತ್ರ ಆಭರಣ ಇಟ್ಟು ಪೂಜೆ ಮಾಡಿದೀವಲ್ಲ, ಅದಕ್ಕೆ ನಾವು ಖರ್ನ್ ಪೂಜ್ನ ಅಂತ ಹೇಳೋದು. ಪೂಜೆ ಮಾಡಿರೋದು ಅಂತ ಹೇಳ್ಬಿಟ್ಟು. ಸೊ ಇದನ್ನ ನಾನು ಇವತ್ತು ವಿಸರ್ಜನೆ ಮಾಡ್ತಾ ಇದ್ದೀನಿ. ವಿಸರ್ಜನೆ ಅಂದರೆ ಎಲ್ಲಾನು ಒಂದ್ಸಾರಿ ತೆಗಿಯೋದು ಅಷ್ಟೇನೆ. ಇದು ಇವತ್ತು ಸ್ವಲ್ಪ ಲೇಟ್ ಆಯಿತು. ನನಗೆ ಬೆಳಿಗ್ಗೆ ಹೇಳೋದಕ್ಕಾಗಿರಲಿಲ್ಲ, ರಾಜೇಶ ಮಾಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಈಗ ಲೇಟ್ ಆದ್ರೂ ಪರವಾಗಿಲ್ಲ, ಎದ್ದು ಎಲ್ಲಾನು ನಾನೇ ತೆಗಿತಾ ಇದ್ದೀನಿ. ಸಂಕ್ರಾಂತಿ ಹಬ್ಬದ ಖರ್ನ್ ಪೂಜ್ನ ಅಂತ ನಾವು ಹೇಳೋದಿದ್ದಕ್ಕೆ. ಸೊ ಅದರ ವಿಸರ್ಜನೆ ಇವತ್ತು ಮಾಡಿದ್ದೀನಿ. ಸೊ ಮಾಡಿ ಒಂದು ಬಟ್ಲನ್ನ ನನಗಿಟ್ಕೊಂಡಿದ್ದೀನಿ. ನೆನ್ನೆ ರಾತ್ರಿ ತಿಂದೇ ಇಲ್ವಲ್ಲ ಅಂದ್ಬಿಟ್ಟು ನೆನೆಸ್ಕೊಂಡು ಟೇಸ್ಟ್ ಮಾಡಿದ್ದೆ. ಸೊ ಈಗ ಕುತ್ಕೊಂಡು ಈ ಬಟ್ಲು ಫುಲ್ಲು ನಾನೇ ಖಾಲಿ ಮಾಡ್ತೀನಿ. ನಮ್ಮ ಮನೇಲಿ ಹೇಗೆ ಅಂದರೆ, ಮಾಡಿ ಹಬ್ಬ ಆಗಿದ್ದು ಸ್ವಲ್ಪ ದಿನ ಜೋಶಲ್ಲಿ ದಿನ ತಿಂತಾರೆ, ಆಮೇಲೆ ಮರ್ತೇ ಬಿಡ್ತಾರೆ ತಿನ್ನೋದು, ಮಿಕ್ಕೋಗುತ್ತೆ. ಎವ್ರಿ ಟೈಮ್ ನಾನು ಹೇಗೆ ಮಾಡ್ತೀನಿ ಅಂದರೆ, ಏನೇನು ಮಿಕ್ಸ್ ಮಾಡಿದ್ದೀನೋ ಅದೆಲ್ಲನೂ ಸಪ್ರೇಟ್ ಮಾಡಬೇಕಾಗುತ್ತೆ. ಲಾಸ್ಟಲ್ಲಿ ಯಾರೂ ತಿನ್ನೋದಿಲ್ಲ. ಅದಕ್ಕೆ ಸರಿ ಇಷ್ಟೇ ಈಗ ಮಿಕ್ಕಿರೋದು, ಬಾಕಿದೆಲ್ಲನೂ ಕೂಡ ಹಂಚಿ ಆಯಿತು. ಆ್ಯಂಡ್ ನಮಗೆ ಯಾರಾದರೂ ಕೊಟ್ಟಿರ್ತಾರಲ್ವ, ಅದು ಇನ್ನೂ ಬಾಕಿ ಇದೆ. ಅದು ಹಾಕಿದ್ರೆ ಇದಕ್ಕೆ ಇನ್ನೂ ಒಂದು ಬಾಟಲ್ ಫುಲ್ ಆಗುತ್ತೆ. ಯಾವಾಗ ಖಾಲಿ ಮಾಡ್ತಾರೋ. ಸ್ಟೀಲ್ ಡಬ್ಬದಲ್ಲಿ ಹಾಕಿಟ್ರೆ ಅವ್ರಿಗೆ ಕಾಣೋದಿಲ್ವಂತೆ, ಅದಕ್ಕೆ ತಿನ್ನೋದಿಲ್ವಂತೆ. ಹಾಗಾಗಿ ಈ ಸರಿ ಗಾಜನ್ ಬಾಟ್ಲಲ್ಲಿ ಹಾಕಿದ್ದೀನಿ. ಮುಂದೆನೇ ಇಡೋಣ ಅಂತ ಹೇಳ್ಬಿಟ್ಟು ಮಿಕ್ಸ್ಚರ್ ಪಕ್ಕ ಇಡ್ತೀನಿ. ಮಿಕ್ಸ್ಚರ್ ತಿನ್ನಬೇಕಾದ್ರೆಲ್ಲ ಇದು ನೆನಪು ಬರಬೇಕು ಅವ್ರಿಗೆ, ಇದನ್ನು ತಿನ್ನಬೇಕು, ಆ ಥರ. ಸ್ನೇಹಿತರೆ ನೋಡಿ ಯಾರು ಬಂದಿದ್ದಾರೆ ಈಗ. ಕಮಿಂಗ್. ಹಾಯ್. ಧಾನ್ವಿನ ಬಿಟ್ಬಿಟ್ಟು ಸಾನು ಥರ ಸ್ಕೂಲ್ ಕಳಿಸ್ಬಿಟ್ಟು ಇವಳೊಬ್ಬಳೇ ಬಂದುಬಿಟ್ಟಿದ್ದಾಳೆ. ನಾಳೆನೂ ಡ್ಯಾನ್ಸ್ ಕ್ಲಾಸ್ ಇರುತ್ತಾ ಗೊತ್ತಿಲ್ಲ. ಇದ್ರೆ ಮೆಸೇಜ್ ಮಾಡ್ತಾರೆ, ಪ್ರಾಕ್ಟೀಸ್ ಏನಾದರೂ ಇದ್ರೆ ಇಲ್ಲ ಅಂದರೆ ಇಲ್ಲ. ಭಾನುವಾರ ಏನು ಫಂಕ್ಷನು? ಭರತನಾಟ್ಯ ಪ್ರೋಗ್ರಾಮ್ ಇದೆಯಂತೆ, ಅದು ನಾಳೆ ಗೊತ್ತಾಗುತ್ತೆ. ಏನೋ ಆಡಿಟೋರಿಯಂ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ರು ಮಂಗಳವಾರ. ಇನ್ನೂ ಬುಕ್ ಆಗಿಲ್ಲ ಅಂದರೆ ಎಲ್ಲಿಂದನೇ ಸಿಗುತ್ತೆ? ಬರ್ಬೋದಿತ್ತು ಭಾನುವಾರನೇ. ಅದೇ ಗ್ಯಾರಂಟಿ ಇಲ್ಲ, ನೋಡಬೇಕು. ಯಾವುದಕ್ಕೂ ಶನಿವಾರ ತಿಳಿಸ್ತೀವಿ ಅಂದವರಂತೆ. ಮಂಗಳವಾರ ಕ್ಲಾಸ್ಗೆ ಹೋದಾಗ
ಗೊತ್ತಿಲ್ಲ ಯಾತ್ರ ಬಗ್ಗೆ ಏನು. ಭಾನುವಾರ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಅಂದ್ಬಿಟ್ಟು ಭಾನುವಾರ ಬರೋಕ್ಕಾಗಲ್ಲ ಅಂತ ಇವತ್ತೇ ಬಂದಿರೋದು. ಪ್ರೋಗ್ರಾಮ್ ಇಲ್ಲ ಅಂದ್ರೂ ಕ್ಲಾಸಸ್ ಇರುತ್ತಲ್ಲ ಮಾಮೂಲಿ. ಆದರೆ 1ನೇ ತಾರೀಕು ನೋಡ್ತೀವಿ, ಅದು ಆಗಿಲ್ಲ, ಸಿಕ್ಕಿಲ್ಲ ಆಡಿಟೋರಿಯಂ ಅಂದರೆ ಈ ಕ್ಲಾಸ್ ಮುಂದೆನೇ ಪೆಂಡಾಲಕ್ಕೆ ಮಾಡ್ತೀವಿ ಅಂದ್ರಂತೆ. ಅದಕ್ಕೆ ಕನ್ಫರ್ಮ್ ಇಲ್ಲ. ನಿನ್ನೆ ಹಬ್ಬ ಆಯಿತು, ಚೆನ್ನಾಗಾಯ್ತಾ? ಫೋಟೋ ಕಳಿಸಿದ್ರು ನೋಡು ಮಧ್ಯಾಹ್ನ. ಇವತ್ತು ನೋಡಿದೆ, ಈಗಲೇ ಬರಬೇಕಾದ್ರೆ ಕಳಿಸಿದ್ದು. ಧಾನುಗೆ ಗೊತ್ತಿಲ್ಲ ಬಂದಿರೋದು, ಸಾನುಗೂ ಗೊತ್ತಿಲ್ಲ ಬಂದಿರೋದು. ಧಾನು ಯಾಕೆ ಬಂದಿಲ್ಲ ಅಂತ ಕೇಳ್ತಾಳೆ ಸಾನು ಬಂದಮೇಲೆ. ನಾನು ಇವಾಗ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೆ. ನನಗೂ ಹುಷಾರಿರಲಿಲ್ಲ, ಬೆಳಿಗ್ಗೆ ಎದ್ದಿದ್ದೆ ಲೇಟು. ಏನಾಗಿದೆ? ನೆಗಡಿ, ಜ್ವರ, ಸುಸ್ತು. ಮಾಡಬೇಕು ಈಗ, ಕೂತ್ಕೋ ಮಾಡ್ತೀನಿ. 2-3 ಡೇಸಿಂದಾನು ಹುಷಾರಿರ್ಲಿಲ್ವಾ, ಟ್ಯಾಬ್ಲೆಟ್ ತಗೊಳ್ತಾ ಇದ್ದೆ. ಆಮೇಲೆ ನೆನ್ನೆ ನಾನು ತಗೊಂಡಿಲ್ಲ, ರಾತ್ರಿ ಮಧ್ಯಾಹ್ನ ಒಂದು ತಗೊಂಡಿದ್ನ, ರಾತ್ರಿ ತಗೊಂಡಿಲ್ಲ. ರಾತ್ರಿ ಮೂಗ್ ಕಟ್ಬಿಟ್ಟು ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಬೆಳಿಗ್ಗೆ ಅಲಾರಾಮ್ ಆಗ್ತಾ ಇದೆ, ನನಗೆ ಹೇಳೋಕ್ಕಾಗ್ತಾ ಇಲ್ಲ. ಒಂದ್ಸರಿ ಆಯಿತು, ಅದು ಮತ್ತೆ ನಿದ್ದೆ ಬಂದ್ಬಿಟ್ಟಿದೆ. ಸೆಕೆಂಡ್ ಟೈಮ್ ಆದಾಗ ರಾಜೇಶ್ ಯಾಕೆ ಆಗ್ತಾ ಇಲ್ವಾ, ಎದ್ದಿಲ್ವಲ್ಲ ಅಂದ್ಬಿಟ್ಟು, ಸರಿ ನೀ ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಅವರೇ ಎದ್ದು ಇವತ್ತು ಚಿತ್ರಾನ್ನ ಮಾಡಿದ್ರು. ನೆನ್ನೆದು ಸ್ವಲ್ಪ ಸಾರು ಮಿಕ್ಕಿತ, ಅದನ್ನೇ ಅಡ್ಜಸ್ಟ್ ಮಾಡೋಣ ಹೋಗು ಅಂದ್ಬಿಟ್ಟು ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ರಮ್ಯಾ ಯಾವಾಗ ಬರ್ತೀನಿ ಅಂತ ಫೋನ್ ಮಾಡಿದ್ಲು, ಆವಾಗ ನಾನು ಎದ್ದು ಸ್ನಾನ ಮಾಡಿರೋದು. ಇಲ್ಲ ಅಂದಿದ್ರೆ ಇವತ್ತು ರಾಜೇಶಿಗೆ ನೀವೇ ಪೂಜೆ ಮಾಡಿ ಅಂತ ಹೇಳಿಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೆ. ಸೊ ಈಗ ಶುರು ಮಾಡ್ತಾ ಇದ್ದೀನಿ ಅಡುಗೆ ಮಾಡೋದಕ್ಕೆ. ಅಂದರೆ ಸ್ವಲ್ಪ ತಿಳಿ ಸಾಂಬಾರು ಮಾಡ್ತೀನಿ, ಅದ್ರ ಜೊತೆ ವಡೆ ಮಾಡ್ತಾ ಇದ್ದೀನಿ. ನೆನ್ನೆ ನಾನು ಹಬ್ಬಕ್ಕೆ ಅಂತ ಹೇಳಿಬಿಟ್ಟು 2 ಸಾರಿ ನೆನೆಸಿದ್ದು, 1 ಸಾರಿ ನೆನೆಸಿದ್ದು ಮಾತ್ರನೇ ಮಾಡಿದ್ದೆ. ಇನ್ನೊಂದು ಸಾರಿ ನೆನೆಸಿದ್ದು ರಾತ್ರಿ ಮಾಡಬೇಕಿತ್ತು, ನನಗೆ ಮಾಡೋದಕ್ಕಾಗಿರಲಿಲ್ಲ. ಹೇಳಿದ್ನಲ್ಲ ಸುಸ್ತಾಗ್ತಿತ್ತು ಅಂತ. ಅದಕ್ಕೆ ರಾಜೇಶ್ ಸಾಕು ಬಿಡು ಹೋಗಲಿ, ನಾಳಿದ್ದು ಮಾಡ್ಕೊಳಕ್ಕಾಗತ್ತೆ ಅಂತ ಹೇಳಿದರು. ಅದಕ್ಕೆ ಎತ್ತಿಟ್ಬಿಟ್ಟಿದ್ದೆ. ಅದು ಒಂಥರ ಎತ್ತಿಟ್ಟಿದ್ದು ಒಳ್ಳೇದೇ ಆಯಿತು ಅನಿಸುತ್ತೆ. ಇದ್ರ ಮೇಲೆ ರಮ್ಯನ ಹೆಸರು ಬರೆದಿತ್ತು ಅನಿಸುತ್ತೆ. ಅದಕ್ಕೆ ಇವತ್ತು ನೋಡಿ ಮಾಡ್ತಾ ಇದ್ದೀನಿ. ರಾಜೇಶ್ ಕೂಡ ಹಾಗೆ ಅಂತ ಇದ್ರು, ನೆನ್ನೆ ಎತ್ತಿಟ್ಟಿದ್ದು ಒಳ್ಳೇದಾಯ್ತಲ್ವೇನೋ, ಇವತ್ತು ರಮ್ಯಾ ಬರ್ತಾಳೆ ಅವಳಿಗೋಸ್ಕರ ಮಾಡ್ಬೋದು ಅಂತ. ಸೊ ಹಿಂದಿಯಲ್ಲಿ ಒಂದು ಗಾದೆ ಇದೆ, ಏನಪ್ಪ ಅಂದರೆ ದಾನೆ ದಾನೆ ಪರ್ ಲಿಖಾ ಹೋತಾ ಹೈ ಖಾನೆ ವಾಲೆ ಕಾ ನಾಮ್ ಅಂತ. ಸೊ ಇವತ್ತು ವಡೆ ಮೇಲೆ ರಮ್ಯನ ಹೆಸರು ಬರೆದಿತ್ತು. ನೆನ್ನೆನೆ ಎಲ್ಲ ಕಟ್ ಮಾಡಿದ್ದಿತ್ತಲ್ಲ, ಇವತ್ತು ಜಾಸ್ತಿ ಅಂತ ಏನೂ ಅನ್ನಿಸ್ಲಿಲ್ಲ. ಜಸ್ಟ್ ರುಬ್ಬಿದ್ದು ಅಷ್ಟೇ, ರುಬ್ಬಿ ಕಲಿಸ್ಬಿಟ್ಟು ಡೈರೆಕ್ಟ್ ವಡೆ ಸುಟ್ಟಿದ್ದು. ಟೈಮ್ ಈಗ 3:15 ಆಗ್ತಾ ಇದೆ. ಇವತ್ತು ಲೇಟಾಗೆ ಊಟ ಮಾಡ್ತಿರೋದು, ಹಂಗೆ ನೋಡಿದ್ರೆ ಅಲ್ವಾ ನೀನು. ಇಲ್ಲ ಅಂದಿದ್ರೆ 2:30 ಊಟ ಮಾಡ್ತಿದ್ಲು. ಸಾನು ಬರೋದು ಇನ್ನೂ ಅರ್ಧ ಗಂಟೆ ಆಗುತ್ತೆ. ವಡೆ ಮಾಡಿದ್ನಲ್ಲ, ಹೆಂಗಿದೆ? ಚೆನ್ನಾಗಿದೆ. ಸ್ವಲ್ಪ ಉಪ್ಪು ಖಾರ ನೆನ್ನೆನೂ ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ನೆನ್ನೆನೂ ಚೆನ್ನಾಗಾಗಿತ್ತು, ಇವತ್ತೂ ಮತ್ತೆ ಹಾಗೆ ಆಗಿದೆ. ನಾನು ಅಂದ್ಕೊಂಡೆ 2 ಥರದ್ದು ಬೇಳೆ ನಾನು ನೆನ್ನೆ ನೆನೆಸಿದ್ದು. ಸೊ ಅವ್ರಿಗೆ ಬಂದಾಗ 1:30 ಆಗಿತ್ತಲ್ಲ, ಅವಾಗ ನೆನೆಸ್ದೆ. ಅದನ್ನು ರುಬ್ಲಿಲ್ಲ ನಾನು, ಹಾಗೆ ಇಟ್ಟೆ, ರಾತ್ರಿ ಮಾಡೋಣ ಬಿಡಿ ಅಂತ. ರಾತ್ರಿ ನನಗೆ ಸುಸ್ತಾಗೋಕ್ಕೆ ಶುರು ಆಯಿತು, ಮಾಡಲೇ ಇಲ್ಲ. ಅದಕ್ಕೆ ಇವತ್ತು ಮಾಡಿದೆ. ಅದು ಬೇರೆ ಕಾಳಿತ್ತು, ಇದು ಬೇರೆ ಕಾಳಿತ್ತು, ಬೇರೆ ಬೇರೆ ಸಪ್ರೇಟ್ ಆಗುತ್ತೇನೋ ಅಂದ್ಕೊಂಡಿದ್ದೆ. ಚೆನ್ನಾಗಿದೆ, ಚೆನ್ನಾಗಿದೆ. ತರಕಾರಿ ಅಂಗಡಿಯಲ್ಲಿ ಮಾಡೋ ಥರ ಇದೆ. ಥ್ಯಾಂಕ್ ಯು. ನಂಗೆ ಇಷ್ಟೊಂದು ಚೆನ್ನಾಗಿ ಬಂದಿರೋದಿದೆ ಫಸ್ಟ್ ಟೈಮು. ಇಲ್ಲ ಅಂದರೆ ಹೋದ ಸರಿ ಸ್ನೇಹಿತರೆ ಏನಾಗಿತ್ತು ಗೊತ್ತಾ, ಪುಡಿ ಆಗೋಯ್ತು ಎಣ್ಣೆಗೆ ಹಾಕಿದ ತಕ್ಷಣ. ಯಾಕೆ ಗೊತ್ತಿಲ್ಲ, ಮೇ ಬಿ ನಾನು ದಪ್ಪ ರುಬ್ಬಿದ್ದೆ ಅನಿಸುತ್ತೆ, ತರ್ತರಿಯಾಗಿರಲಿ ಅಂತ. ಎಣ್ಣೆಗೆ ಹಾಕ್ತೀನಿ, ತೆಗಿಯೋಕ್ಕೆ ಆಗ್ತಾ ಇಲ್ಲ, ಪುಡಿ ಆಗೋಗಿದೆ. ಅವಾಗಲೂ ಅಷ್ಟೇ, ಹಂಚೋಣ ಅಂದ್ಬಿಟ್ಟು ಜಾಸ್ತಿ ಹಾಕಿದ್ದೀನಿ, ಬರೀ ಎಣ್ಣೆ ತಿನ್ನೋಕ್ಕೆ ಆಗಲಿಲ್ಲ. ನಾನು ಅರ್ಧ ಮಾಡಿ ಅರ್ಧ ಹಾಗೆ ಬಿಸಾಕ್ಬಿಟ್ಟೆ. ಯಾಕೆ ಇಷ್ಟೊಂದು ಎಣ್ಣೆಯಲ್ಲಿ ವೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇವತ್ತು ಚೆನ್ನಾಗಾಗಿದೆ. ರಮ್ಯಾ ಈಗ ಆಲ್ ಆಫ್ ಅ ಸಡನ್ ಬಂದಿದ್ದ ರೀಸನ್ ಅಂದರೆ ಹಬ್ಬ ಆಗಿತ್ತಲ್ವಾ, ಎಳ್ಳು ಬೆಲ್ಲ ಕೊಡೋಣ ಅಂತ ಹೇಳಿಬಿಟ್ಟು. ಅದ್ರ ಜೊತೆ ಒಂದು ಡಾಕ್ಯುಮೆಂಟ್ ಕೂಡ ಇತ್ತು. ರೀಸೆಂಟಾಗಿ ರಮ್ಯಾ ಮೈಸೂರಲ್ಲೇ ಇದ್ದು 1 ವಾರ, ಆಮೇಲೆ ಬಂದಿರೋದೀಗ. ಅಲ್ಲಿಂದ ಒಂದು ಡಾಕ್ಯುಮೆಂಟ್ ತಂದಿದ್ಲು, ಅದನ್ನು ನನಗೆ ತಲುಪಿಸ್ಬೇಕಿತ್ತು. ಸೊ 2 ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದು. ಆ್ಯಕ್ಚುಲಿ ಡಾಕ್ಯುಮೆಂಟ್ ಅವಳು ಬರ್ತಾ ಇದ್ದಾಳಲ್ಲ ಅಂತಾನೆ ಅವಳೊಂಥರ ತರಿಸಿದ್ದು. ಇಲ್ಲ ಅಂದಿದ್ರೆ ಅವಳು ಯಾವಾಗ್ಲೂ ಸಂಕ್ರಾಂತಿ ಹಬ್ಬ ಆದಮೇಲೆ ಎಳ್ಳು ಬೆಲ್ಲ ಕೊಡೋದಕ್ಕೆ ಅಂತ ಬರ್ತಾಳೆ. ಅವತ್ತಿನ ದಿನ ಅವಳಿಗೂ ಹೋಗೋಕ್ಕಾಗಲ್ಲ, ನನಗೂ ಕೂಡ ಎಲ್ಲೂ ಹೋಗೋದಕ್ಕಾಗೋದಿಲ್ಲ. ಅದಕ್ಕೆ ಇದೇ ನೆಪದಲ್ಲಿ ಅಕ್ಕನ ಮನೆಗೆ ಬರೋ ಥರ ಆಗುತ್ತೆ ಅಂತ
ಬರ್ತಾಳೆ. ಆ್ಯಂಡ್ ಒಂದು ವಾರ ಮೈಸೂರಲ್ಲಿ ಇದ್ದಿದ್ಯಾಕೆ, ಆ ಡಾಕ್ಯುಮೆಂಟ್ ಏನು ಅಂತ ನಾನು ನಿಮಗೆ ಹೇಳೇ ಇರಲಿಲ್ಲ. ನಾನು ಈ ಸರಿ ಕ್ರಿಸ್ಮಸ್ ಹಾಲಿಡೇಸ್ಗೆ ಹೋದಾಗ ಮೈಸೂರಿಗೆ ಫಸ್ಟ್ ಹೋಗಿದ್ದು. ಯಾಕೆ ಅಂದರೆ ನಾವು ಅಪ್ಪನಿಗೆ ಐ ಸರ್ಜರಿ ಮಾಡಿಸ್ಬೇಕಿತ್ತು. ಅಮ್ಮನಿಗೆ ನಾವು ಇಲ್ಲಿ ಮಾಡಿಸಿದ್ವಿ ಅಲ್ವಾ, ಲಾಸ್ಟ್ ಇಯರ್ ಬ್ಯಾಂಗ್ಳೂರಲ್ಲಿ ಮಾಡಿಸಿದ್ದು, ಇಲ್ಲಿ ಕರ್ಕೊಂಡು ಬಂದು. ಯಾಕೆ ಅಂದರೆ ಅಲ್ಲಿ ಹೋಗ್ಬಿಟ್ಟು ನನಗೆ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅವ್ರಿಗೆ ಅಟ್ಲೀಸ್ಟ್ ಒಂದು 15 days ಆದರೂ ರೆಸ್ಟ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಅಪ್ಪನಿಗೆ ಅಲ್ಲಿ ಯಾಕೆ ಮಾಡಿಸಿದ್ದು ಅಂದರೆ ಅವ್ರಿಗೆ ಅಮ್ಮ ನೋಡ್ಕೊಳ್ತಾರಲ್ವ, ಅವರು ಎದ್ದು ಅಡುಗೆ ಮನೆ ಕೆಲಸ ಮಾಡಬೇಕು, ಮನೆ ಕೆಲಸ ಮಾಡಬೇಕು ಅಂತ ಏನಿರಲಿಲ್ಲ. ಹಾಗಾಗಿ ಅದಕ್ಕೆ ಮೈಸೂರಲ್ಲೇ ಅವ್ರಿಗೆ ಸರ್ಜರಿ ಮಾಡಿಸಿದ್ವಿ. ಸೊ ಅದರ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಎಲ್ಲ ನಾನು ತರಿಸ್ಬೇಕಿತ್ತು. ಯಾಕಂದರೆ ಅವ್ರಿಗೆ ಇನ್ಶೂರೆನ್ಸ್ ನಾವು ಕಟ್ತಾ ಇದ್ದೀವಿ. ಸೊ ಇನ್ಶೂರೆನ್ಸ್ ಕ್ಲೇಮ್ ಆಗೋದು ಇಲ್ಲಿ. ಅದಕ್ಕೆ ಆಪರೇಷನ್ ಆದಮೇಲೆ ಒಂದು ವಾರಕ್ಕೆ ಅವರು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದು. ಅದಕ್ಕೆ ನಾವು ಅವಳ ಹತ್ರ ತರಿಸ್ಕೊಂಡ್ವಿ. फुल भरू सोडून चोळीस कापड चाकू सोडून फुल सर्व कಡೆ कवर कर सोडून त्याच्यावर गेंडसू कब्बू आवरेकाई एळशेंड सर्व काय काय आहे ते पाच टू सोडून फुल होतं पूजा करणार. ದಾನುಗೆ ಇದು ಕೊಟ್ಟಿದ್ದೀನಿ, ಏನದು ಒಬ್ಬಟ್ಟು. ವಡೆ. ಓಕೆ ಬಾ. ಬಾಯ್. ನೀನು ಹೋಗೋ ತನಕ ತಣ್ಣಗಾಗಿರುತ್ತೆ, ಟೇಸ್ಟ್ ಚೇಂಜ್ ಇರುತ್ತೆ. ಏನು ಒಬ್ಬಟ್ಟ ಅಲ್ಲ, ಇರಲಿ ಸರಿ. ಬಾಯ್. ಹಾಂ, ಇನ್ನೊಂದ್ಸರಿ ದಾನು ಕರ್ಕೊಂಡ. ಪ್ರೋಗ್ರಾಮು ಕ್ಯಾನ್ಸಲ್ ಆದ್ರೂ ಭಾನುವಾರ ಮಾಮೂಲಿ ಕ್ಲಾಸಸ್ ಇರುತ್ತಲ್ಲ, ಅದಕ್ಕೆ ಅದು ಮುಗಿಸ್ಕೊಂಡು ಬಂದು ಹೋಗೋದು ಲೇಟ್ ಆಗುತ್ತೆ ಅಂತ ಕರ್ಕೊಂಡು ಬಂದಿದ್ದೆ. ಫೆಬ್ರವರಿ. ಬಾಯ್ ಬಾಯ್. ಏನು ಸಾನು ವಿಡಿಯೋ ಮಾಡಿ ನಾನೇನೋ ತೋರಿಸ್ಬೇಕು ಅಂತ ಹೇಳಿದ್ಲು. ಏನು ಹೇಳು? ಯಾಕೆ ಬೇಕು ಬಂಗಾರಿ? ಏನು ಮಾಡಬೇಕು? ಅಲ್ಲಿ ಹಾಕಿದ್ರೆ ಇದು ಹಿಂಗೆ ಅನಿಸುತ್ತೆ, ಇಲ್ಲ ಹಿಂಗೆ ಅನಿಸುತ್ತೆ. ಓಕೆ, ಹಾಕಿದ್ದು. ಈಗ ಏನು ಮುಗಿಸಿದ್ಯಾ? ಓ ಮೈ ಗಾಡ್, ಸಾನು ಮುಗಿಸ್ಬಿಟ್ಯಾ? ಓ ನೈಸ್. ಸಾನು ಎಷ್ಟು ಕನ್ಫ್ಯೂಸಿಂಗ್ ಇತ್ತು, ನನಗಂತೂ ಗೊತ್ತೇ ಆಗಲಿಲ್ಲ. ಇವತ್ತು ಮಧ್ಯಾಹ್ನ ಬಾ ಕುತ್ಕೊಂಡು ಮಾಡೋಣ ಅಂದ್ಲು, ಆಮೇಲೆ ಯಾರೋ ಕರೆದ್ರು ಅಂದ್ಬಿಟ್ಟು ಹೊರಟೋದ್ಲ. ನನಗಂತೂ ಒಂದು ಪೀಸ್ ಹುಡುಕೋಕ್ಕಾಗಲಿಲ್ಲ ಎಲ್ಲಿಡೋದು ಅಂತ, ಅಷ್ಟೊಂದು ಕನ್ಫ್ಯೂಸಿಂಗ್ ಇತ್ತು. ಸೂಪರ್ ಸೋನಿ, ವೆರಿ ಗುಡ್ ಬಂಗಾರಿ. ದಿನಾ ಒಂದು ½ an hour ಏನೋ ಮಾಡ್ತಾ ಇದ್ಲು ಅಷ್ಟೇ, ಟಿ ವಿ ನೋಡ್ತಾ ನೋಡ್ತಾ. 1ನೇ ತಾರೀಕು ನ್ಯೂ ಇಯರ್ಗೆ ತೊಗೊಂಡಿದ್ದು. ನಾನು ಮಿನಿಮಮ್ 1-2 ತಿಂಗಳು ತಗೋ. ನಾನು ಅನ್ಕೊಂಡೆ 1 ವರ್ಷ ತಗೊಳ್ಳಿ ಬಿಡು ಅಂತ. ಯಾಕಂದ್ರೆ ಇದಾದ್ಮೇಲೆ 1000 rupees ಗೇರ್ ಹಾಕಿದ್ಲು. 1000 rupees ಅಲ್ಲ, 1000 ಪೀಸು. 1000 ಪೀಸ್ ಅದು. 1000 rupees ಇರುತ್ತೆ. ಇರುತ್ತೆ. ನಾನು ಇರ್ಲಿ ಬಿಡು 2 ತಿಂಗಳು ತಗೊಂಡು ಹೂ ಅಂತ ಪ್ರಾಮಿಸ್ ಮಾಡ್ಬಿಟ್ಟಿದ್ದೆ. 17 17 days. ಅದರಲ್ಲೂ ಅದೇ ಹೇಳಿದ್ನಲ್ಲ, ದಿನ ಒಂದು ½ an hour ಮಾಡ್ತಾ ಇದ್ಲು ಟಿ ವಿ ನೋಡ್ತಾ ನೋಡ್ತಾ. ಕಂಪ್ಲೀಟ್ ಓದಕ್ಕೆ ಬೋರ್ ಆದ್ರೆ ಅವಾಗ ಬಂದು ಸ್ವಲ್ಪ ಮಾಡೋಳು. ಇದ್ರಲ್ಲಿ ತುಂಬ ಇಂಟ್ರೆಸ್ಟ್ ಬಂದ್ಬಿಟ್ಟಿತ್ತು ಅವಳಿಗೆ. 2 weeks ಮಾಡಿದ್ದೀನಿ ಅಷ್ಟೇ. ವಾವ್, ನೈಸ್ ಬಂಗಾರಿ, ಗುಡ್ ಅಚೀವ್ಮೆಂಟ್. ವೆರಿ ಗುಡ್ ಬಂಗಾರಿ. ಇದೇ ಥರದ್ದು ಇನ್ನೂ ಕನ್ಫ್ಯೂಸಿಂಗ್ ಆಗಿರುತ್ತೆ, ತಗಿಸ್ಕೊಡ್ತೀನಿ. ಇದು ತುಂಬಾ ಕನ್ಫ್ಯೂಸಿಂಗ್ ಇತ್ತಪ್ಪ. ಈಗ ನನಗೆ ಇಷ್ಟು ಪೀಸು ಮಾಡೋಕ್ಕಾಗಲ್ಲ. ನನಗೆ ಒಂದು ಗೊತ್ತಾಗಲಿಲ್ಲ ಗೊತ್ತಾ ಇದರಲ್ಲಿ. ಇದಂತೂ ಎಷ್ಟು ಕನ್ಫ್ಯೂಸಿಂಗ್ ಆಗಿದೆ. ಬಟ್ ಅ ವೆರಿ ನೈಸ್ ಜಾಬ್. ಏನು ಮಾಡೋದು ಗೊತ್ತಾ, ನಮ್ಗೇನು ತೋರಿಸ್ತಾನೆ ಇರಲಿಲ್ಲ. ಅವಳು ಮುಚ್ಚಿಟ್ಬಿಟ್ಟು ಅಲ್ಲಿ ಎತ್ಕೊಂಡು ಇಟ್ಕೊಂಡಿರೋಳು. ಅಂದರೆ ನಾವು ನೋಡೇ ಇಲ್ವಲ್ಲ ಇದು ಎಷ್ಟು ಆಗಿದೆ. ಇದು ನೀನು ನೋಡಿದ್ಯಾ? ಇಲ್ಲೇ ಸೋಫಾ ಮೇಲೆ ಇಡ್ತಿದ್ಲಲ್ವಾ? ನಮಗೆ ತೋರಿಸ್ತಿದ್ದೆ, ನಾನು ನೋಡಿರಲಿಲ್ಲ. ನಾನು ಬರೀ ಇಷ್ಟು ಪೋರ್ಷನ್ ಮಾಡಿದ್ದು ನೋಡಿದ್ದೆ. ಅವಳು ಇದ್ರಲ್ಲಿ ಏನು ಮಾಡಿದ್ಲು ಫಸ್ಟು ಅಂದರೆ, ಇದು ತುಂಬ ಕನ್ಫ್ಯೂಸಿಂಗ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಮೊದಲು ಮಾಡಿಕೊಂಡ್ಲು. ಇದನ್ನು ಮಾಡಿಕೊಂಡು ಇದು ಮತ್ತು ಇದು ಇವತ್ತು ಮಾಡಿರೋದು. ನನಗೆ ಕೇಳಿದ್ಲು ಮಾಡು ಅಂತ, ನಾನು ಮಧ್ಯಾಹ್ನ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ಇದು ತುಂಬ ಚೆನ್ನಾಗಿದೆ ಮಾಡೋದಕ್ಕೆ. ಮಕ್ಕಳಿಗೆ ಆ್ಯಕ್ಟಿವಿಟಿ ಬೇಸ್ಡ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಟಿ ವಿ ಮೊಬೈಲ್ ಅವಾಯ್ಡ್ ಮಾಡೋದಕ್ಕೆ ಇಟ್ಸ್ ಅ ವೆರಿ ಗುಡ್ ಆಪ್ಷನ್. ಅವಳು ಏನು ಹೇಳಿದ್ಲು ಗೊತ್ತಾ, ನಾನು ಮುಗಿಸಾದ್ಮೇಲೆ ಇದನ್ನ ಫೋಟೋ ಫ್ರೇಮ್ ಹಾಕ್ಸ್ಕೊಡಿ ಅಂತ.
ಜಂಬಲ್ ಮಾಡ್ಬಿಟ್ಟು ಇನ್ನೊಂದು ಸಾರಿ ಮಾಡು. 15 ದಿನಕ್ಕೆ ನಿಂಗೆ ಇವಾಗಲೇ ತೆಗೆಸ್ಕೊಟ್ಬಿಡ್ತಾರಾ? ನಾನು ಮಾಡ್ತೀನಿ ಬಿಡು. ಕಷ್ಟಪಟ್ಟು ಮಾಡಿದ್ಯಾ, ಅರ್ಥ ಆಗುತ್ತೆ. ಬಟ್ ಇನ್ನೊಂದು ಸಾರಿ ಮಾಡು. ಕೊಡಿಸ್ತೀನಿ, ನಾನು ಪ್ರಾಮಿಸ್ ಮಾಡಿದೆ, ನಾನು ಕೊಡಿಸ್ತೀನಿ. ಓಕೆನಾ? ಹ್ಞೂ ಆಯಿತು, ನಾನು ಹೇಳಿದ್ದೀನಲ್ಲ. ಇದು ಅಮೆಝಾನಲ್ಲಿ ಸಿಗುತ್ತೆ ಸ್ನೇಹಿತರೆ, ಸೇಮು ಸಿಗುತ್ತೆ, ಬೇರೆ ಬೇರೆನೂ ಸಿಗುತ್ತೆ. 750 500 ಪೀಸಸ್ಗೆ 750 ರುಪೀಸು, 1000 ಪೀಸಸ್ಗೆ 1000 ರುಪೀಸು. ಸೊ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ.